ಎಲ್ರಿಗೂ ನಮಸ್ಕಾರ. ಫಸ್ಟ್ ವ್ಯೂಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡ್ಕೊಂಡಿದ್ರೆ ಇಡೀ ದಿನ ಸೂಪರ್ ಆಗಿ ಸಖತ್ತಾಗಿರುತ್ತೆ. ಅದ್ರಲ್ಲೂ ಕೂಡ ಬೆಂಗಳೂರಲ್ಲಿರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್, ನನ್ನ ಫೇವ್ರೆಟ್ ಪ್ಲೇಸ್ ವಿಧಾನಸೌಧದಲ್ಲಿ ಕೂಡ ವಾಕ್ ಮಾಡಿಕೊಂಡು ಹೀಗೆ ಒಂದು ಇಂಟರ್ವ್ಯೂ ಮಾಡ್ಕೊಂಡಿದ್ರೆ ಇನ್ನೂ ಕೂಡ ಸಖತ್ತಾಗಿರುತ್ತೆ. ಸೊ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಒಬ್ರು ವಿಶೇಷ ಅತಿಥಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾವಾಗಲೂ ಕೂಡ ನಾವು ರೆಗ್ಯುಲರ್ ಆಗಿ ಮಾಡೋ ತರ ಮಾತಾಡ್ಕೊಂಡು ಟಿಪಿಕಲ್ ಆಗಿ ಇಂಟರ್ವ್ಯೂ ಮಾಡೋದು ಬೇಡ ಅಂತ ಒಂದಷ್ಟು ವಾಕ್ ಜೊತೆಗೆ ಈ ಒಂದು ಟಾಕು, ರಾಜಕೀಯ, ಅದ್ರ ಜೊತೆಗೆ ಒಂದಷ್ಟು ಪರ್ಸನಲ್ ಲೈಫ್, ಇದ್ರ ಬಗ್ಗೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ ಜೊತೆ ಇದ್ದಾರೆ ವಿಧಾನ ಪರಿಷತ್ನ ಅಧ್ಯಕ್ಷರು ಬಸವರಾಜ್ ಹೊರಟ್ಟಿ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೇಗಿದ್ದೀರಾ ಸರ್? ಈಗಿದ್ದೀವಿ, ಬಹಳ ಚೆನ್ನಾಗಿದ್ದೀವಿ. ಮುಂಜಾನೆಯಿಂದ ನಿಮ್ದು ಬಾಳ ಆರಾಮ್ ಬಿಡ್ರಿ ಸರ. ಅಲ್ಲಿ ಸದನದಲ್ಲಿ ಗದ್ದಲ ನಡೀತಾ ಇರುತ್ತೆ, ಬೆಳಗ್ಗೆ ಹೋಗ್ತೀರಿ, ಮುಂಜಾನೆಯಿಂದ ಸಂಜೆ ಮಠ ಅದೇ ಆಗುತ್ತೆ, ಮತ್ತೆ ಬೆಳಗ್ಗೆ ಬಂದು ವಿಧಾನಸೌಧದಲ್ಲಿ ವಾಕ್ ಮಾಡ್ಕೊಂಡು ಮತ್ತೆ ಆ ದಿನವನ್ನ ಅಂದ್ರೆ ಮುಗಿಸೋದ್ರ ಜೊತೆಗೆ ಬೆಳಗ್ಗೆ ದಿನವನ್ನ ಸ್ಟಾರ್ಟ್ ಮಾಡ್ತೀರಿ. ಅಲ್ಲಿ ಚೇರ್ ಮೇಲೆ ಕುಂತಾಗ ನಿಮ್ಮನ್ನ ಯಾವಾಗಾರ ಒಂದ್ಸರಿ ಅಲ್ಲಿ ಇದನ್ ಮಾಡ್ಬೇಕು, ಒಂದು ಕುಡ್ಸಕ್ ಆಗುದಿಲ್ಲ. ಅಟ್ಲೀಸ್ಟ್ ಅದು ಏನ್ ನಡೀತೈತಿ ನೋಡಿರ್ತೀರಿ, ಅಲ್ಲಿ ಅಷ್ಟು ಹ್ಯುಮಿಲೇಷನ್ ಎಲ್ಲಿ ಆಗುದಿಲ್ಲ. ಯಾವ್ರು ಎಲ್ಲ ಒಬ್ಬ ಪ್ರಶ್ನೆ ಕೇಳ್ತಾನೋ, ಒಬ್ಬ ಮಾತಾಡ್ತಾನೋ, ಒಬ್ಬ ಯಾರನ್ನ ಕೇಳೋದಿಲ್ಲ, ಹೆಂಗ್ ಬೇಕ್ ಹಂಗ್ ಮಾತಾಡ್ತಾರೋ. ನಮಗೊಂಥರ ಅನಿಸ್ತದೆ. ನಾವು ಬಹಳ ಹೊತ್ತಿನ ಸುಮಾರು 45 ವರ್ಷದಿಂದ ಇಲ್ಲದಿ ನಾನು. ಅವಾಗಿನ ಕಾಲ ನೋಡಿನಿ, ಇವಾಗಿನ ಕಾಲ ನೋಡಿನಿ. ಅವಾಗಿನ ನಡವಳಿಕೆಗಳು ಇವಾಗಿನ ನಡವಳಿಕೆಗಳು ಬಹಳ ಅಂತರ್ಕವ, ನೋವಾಗ್ತಿರ್ತಾವ. ಇಂಥ ಎಲ್ಲಾ ಹಿನ್ನೆಲೆಯಲ್ಲಿ ಆರಾಮಂತ ಏನಲ್ಲ, ಬಟ್ ಅದು ಇಂಗ್ಲಿಷ್ ಇಟ್ ಇಸ್ ಅ ಪ್ಲೇಜರ್ ಅಂತ. ಒಂದೊಂದ್ಸರಿ ಅದೇನಾಗುತ್ತೆ, ವಜರ್ ಇಟ್ ಇಸ್ ಅ ಸ್ಟ್ರೈನ್ ಆರ್ ಪ್ಲೇಜರ್ ಅಂತ ಕೇಳ್ತಾರೆ. ಅದ್ರಾಗ ಪ್ಲೇಜರ್ ಅಂತ ಹೇಳ್ಬೇಕು ನಾವು, ಹಂಗಾಗ್ತಿದೆ. ಅದಕ್ಕೆ ನೀವ್ ಹೇಳ್ದಂಗಿಲ್ಲ. ಬಟ್ ಈ ಇದರಲ್ಲಿ ಅಂತ ಚೇದಾಗ ಕುಂತಾಗ ನಾವು ಮಾಡಿ ನಮ್ಮ ಕರ್ತವ್ಯವನ್ನ ಮಾಡಿ ತೋರಿಸೋದು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ನಾನು ಭಾವಿಸಿದೆ. ನಾನು ಏನಕ್ಕೆ ಹೇಳ್ದೆ ಅಂತಂದ್ರೆ ಆ ಸೀಟ್ ಎಷ್ಟು ಬಿಸಿ ಇರುತ್ತೆ ಅಂತ ಗೊತ್ತು. ಯಾಕಂದ್ರೆ ನೀವು ಹೇಳ್ತಾನೆ ಇರ್ತೀರಿ, ಚರ್ಚೆಗಳಾಗ್ತಾ ಇರುತ್ತೆ, ಎರಡೂ ಪಕ್ಷದವರು ಕೂಡ ಮಾತಾಡ್ತಿರ್ತಾರೆ. ಒಂದೊಂದ್ಸತಿ ನೀವು ಮಾತಾಡ್ತಿದ್ರೆ ನಿಮ್ ಮಾತು ಕೇಳಿಸ್ಕೊಳ್ಳೋದಿಕ್ಕೆ ರೆಡಿ ಇರಲ್ಲ, ಹಂಗಾಗ್ಬಿಡುತ್ತೆ. ನಾನು ನಿಮಗ ನೀವು ಕೇಳೋ ಪ್ರಶ್ನೆ ನಾನ್ ಕೇಳ್ಬಿಡ್ತೀನಿ. ಅಂದ್ರ ಅಂದಿನ ಕಾಲ ಇಂದಿನ ಕಾಲಕ್ಕೆ ಏನಾದ್ರು ಅನಿಸ್ತೈತೆ ನಿಮ್ಗ ಅಂತ ಹೇಳಿದ್ರೆ, ಅವತ್ತಿನ ಕಾಲಕ್ಕ ನಾನು ಫಸ್ಟ್ ಬಂದಾಗ ಬಸವರಾಜೇಶ್ವರಿ ಅವರು ಸಭಾಪತಿಗಳಿದ್ರು. ಅವಾಗ ನಾವ್ ಏನೇ ಕೇಳ್ಬೇಕು, ಕೈ ಎತ್ತಬೇಕು. ಕೈ ಎತ್ತಬೇಕು. ಕೈ ಎತ್ತಾರ ಹೊರಟ್ಟಿ ಹೇಳಪ್ಪ ಮಾತಾಡ, ಇನ್ನೊಬ್ರು ಹಿಂಗ್ ಕೇಳ. ಈ ಕೈನು ಎತ್ತಾರ, ಕಾಲು ಎತ್ತಾರ, ಎರಡು ಯಾರು ಹೇಳಂಗಿಲ್ಲ. ಆ ಸಭಾಪತಿ ಚೇರ್ ನೋಡಂಗಿಲ್ಲ. ತಮ್ಗೆ ಏನ್ ಬತ್ತ ಅವರೇ ಮಾತಾಡ್ತಾರ, ಆ ಕಡೆ ಮಾತಾಡ್ತಾರ, ಮಂತ್ರಿಗಳು ಆ ಕಡೆ ಉತ್ತರ ಕೊಡ್ತಾರ, ಅವ್ರವ್ರು ಕೊಡ್ತಾರ, ಗಲಾಟೆ ಆಗತ್ತೆ. ಹೀಗಾಗಿ ಅವತ್ತಿನ ಒಂದೇನು ಕಾಲ ಇತ್ತು, 1980, 90, 92, 96ರವರೆಗೆ ಒಂದು ಒಳ್ಳೇದಿತ್ತು. 96 ನಂತರ ನನಗೆ ಯಾಕೋ ಅಷ್ಟು ಇದು ಬರ್ಲಿಲ್ಲ. ಆಮೇಲೆ ನಾನು ಮಂತ್ರಿ ಅದೇ ಆದ್ರೂ ಆ ಒಂದು ಪ್ಲೇಜರ್ ಇರ್ತಿತ್ತಲ್ಲ. ಇನ್ನೊಂದು ಬಹಳ ಸಮಯ ಹೇಳ್ಬೇಕಂದ್ರೆ, ಸೆಷನ್ ಸ್ಟಾರ್ಟ್ ಆದ ತಿಳಿರಿ. ಸೆಷನ್ ಸ್ಟಾರ್ಟ್ ಆದ್ರೆ ಎಲ್ಲರೂ ತಮ್ಮ ಅಜೆಂಡಾ ಬಗಲ ಹಿಡ್ಕೊಂಡು, ಶಾಲೆ ಮಕ್ಕಳು ಬರ್ತಿದ್ದಲ್ಲ, ಎಲ್ಲರೂ ಶಾಸಕ ಬಂದೋಗಿರ್ತಾರೆ. 99% ಶಾಸಕ ಬಂದೋಗಿರ್ತಾರೆ. ಎಲ್ಲರೂ ಹಿಂಗ್ ಬರ್ತಿದ್ರು. ಸೆಷನ್ ಬಿಟ್ಟು ಕೂಡಲೇ ಸ್ಕೂಲು ಕಾಲೇಜ್ ಬಿಟ್ರೆ ಹಂಗ ಹೋಗ್ತಿದ್ರು. ಈಗ ಯಾರಿಲ್ಲ. ಈಗ ನಡ್ಕೊತ ಬರೋರು 100% ಅದಂಗ ಸಂಸ್ಥೆ. ಎಲ್ಲರೂ ಒಟ್ಟು ಕಾಲ ಬದಲಾವಣೆ ಆದಂಗ ಇದು ಬದಲಾವಣೆ ಆಗೈತಿ. ಆ ಬದಲಾವಣೆ ಆದಾಗ ಅದು ಹೊಸಬರಿಗೇನು ಅನ್ಸಂಗಿಲ್ಲ. ಈಗ ನಮಗದನ್ನು ಅನಿಸ್ತದೆ ಬದಲಾವಣೆ. ಅವಾಗ ಡಿಸ್ಕಷನ್ ಇರ್ತಿತ್ತು. ಬೆಳಿಗ್ಗೆ ನಮ್ದು 9ವರೆಗೆ ಪ್ರಾರಂಭಕ್ಕಿದ್ದು. 9ವರೆಗೆ ಆದ್ರ ಸಂಜೆ 8 ಗಂಟೆ 9 ಗಂಟೆ ಒಂದ್ಸರಿ ನಾನು ಮಂತ್ರಿ ಆಗಿದ್ದೆ. ಏಪ್ರಿಲ್ 13, 2006 ರಾತ್ರಿ 2 ಗಂಟೆಗೆ ಒಂದು ಬಿಲ್ ಪಾಸ್. ರಾತ್ರಿ 2 ಗಂಟೆ ಕೌನ್ಸಿಲ್ ಶಿಕ್ಷಕರ ಕೌನ್ಸಿಲಿಂಗ್ ಮಾಡಿದ್ ನಾನು ಶಿಕ್ಷಣ ಮಂತ್ರಿ ಆದಾಗ. 3 ಸರಿ ಫೇಲ್ ಆಗಿ 4ನೇ ಸರಿ ಏಪ್ರಿಲ್ 13, 2006 ರಾತ್ರಿ 2 ಗಂಟೆ ಬಿಲ್ ಪಾಸ್ ಆಗಿ. ಅಲ್ಲಿ ಮಟ್ಟನು ನಾವು ಹೌಸ್ ಗಳನ್ನ ನಡೆಸುವಂತ ಒಂದು, ಇವಾಗ ಒಂಥರ ಆಟದ ಮನೆ ಆಗ್ಬಿಟ್ಟಿದೆ ಬಿಡಿ ಸರ್. ಊಟದ ಟೈಮ್ ಆದ್ರೂ ಕೂಡ ಅಲ್ಲಿ ಹೇಳ್ತಿರ್ತಾರೆ, ಅಧ್ಯಕ್ಷರೇ ಊಟದ ಟೈಮ್ ಆಯ್ತು ಬಿಟ್ಬಿಡಿ. ಆಮೇಲೆ 6 ಗಂಟೆ ಆದ ಕೂಡಲೇ ಹಿಂಗ್ ಮಾಡ್ತಾರ. 6 ಗಂಟೆ ಆದ್ರೆ ಕೈ ತೋರಿಸ್ತಾರ. ನಾವ್ ಬಿಡುದು ನಮ್ದೇನೋ ಒಂದು ಅಜೆಂಡಾದಲ್ಲಿ ಇದ್ದದೆಲ್ಲ ಮುಗಿಬೇಕು ಅಂತ ನಮ್ದು. ಯಾಕಂದ್ರೆ ನಿಮ್ಗೆ ಅದು ಒಂದು ಕ್ವಶನ್, ಈಗ ಯಾವ್ದೋ ಒಂದು ಕ್ವಶನ್ ಹಾಕಿಂತೀರಿ. ಒಂದು ಕ್ವಶನ್ ಅದು ರಿಟರ್ನ್ ಇರ್ಲಿ, ಅನ್ಸ್ಟಾರ್ಡ್ ಇರ್ಲಿ, ಬರ್ಬೇಕಾದ್ರೆ ಮಿನಿಮಮ್ ನಾನು ಒಂದು 2,000 ರೂಪಾಯಿ ಮಿನಿಮಮ್.
ಮ್ಯಾಕ್ಸಿಮಮ್ ಒಂದ್ ಕಡೆ ಹಿಂದೊಮ್ಮೆ ಯಾರೋ ಕ್ವಶನ್ ಆಗ್ತದೆ ಮೈಸೂರು ಅವರು, ಅದೊಂದು 1000-2000 ಪೇಜ್ ಆಗಿತ್ತು. ಅದಕ್ಕೆ 16 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಪಂಚಾಯತಿಗಳೆಷ್ಟು, ಅಲ್ಲಿ ಹೆಣ್ಣು ಮಕ್ಕಳೆಷ್ಟು, ಗಂಡು ಮಕ್ಕಳೆಷ್ಟು, ಯಾವ ಕೆಟಗರಿ ಅವರು, ಯಾವ ಜಾತಿ ಅವರು, ಸಂಪೂರ್ಣ ಮಾಹಿತಿ ಅವ್ರ ಹೆಸರು ಮತ್ತು ಅವ್ರ ವಯಸ್ಸು ಕೇಳಿದ್ರು. ಅದಕ್ಕೆ ನಾವು ಇವು ಬಂದ ಇಷ್ಟು ದೊಡ್ಡದಿತ್ತು, ಅದು ಹೊತ್ಕೊಂಡ್ಬಂದ ಒಳಗೆ ಆನ್ಸರ್. ಅವತ್ತು ನಾವೇನ್ ಮಾಡಿದ್ವಿ, ಆ ಕಡೆಯಿಂದ CD ಮಾಡ್ಸಾ ಇದ್ವಿ. ಅವೆಲ್ಲ ಇದಾಗ್ತದ. ಈಗ ಪೇಪರ್ಲೆಸ್ ಮಾಡ್ಬೇಕಂತ ಬಾಳ ಗುದ್ದಾಡ್ತೀವಿ, ನಡೆದೈತಿ. ಈಗೆಲ್ಲ ನಾವು ಇಂಥ ಕಾಲ್ನಾಗ ಬಂದು ಇನ್ನೂ ಅದೇ ಹಳೆ ಪದ್ಧತಿ ಮುಂದುವರ್ಸ್ಕೊಂಡು ಸರಿಯಲ್ಲ, ಅದಕ್ಕೆ ಪೇಪರ್ಲೆಸ್ ನಡಿಬೇಕು ಅನ್ನೋಂತ ಮಾಡಿವಿ. ನಡೆದಿದೆ ಅದೆಲ್ಲ, ಈಗಾಗಲೇ ಎಸ್ಟಿಮೇಟ್ ಕೊಟ್ಟಾರ ಮಾಡಕತ್ತೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ ಹೇಳೋದ್ರಿಂದ ಇವತ್ತಿನ ದಿನಮಾನಗಳಲ್ಲಿ ಬಹಳ ಮಂದಿ ಹೇಳಿ ನಾನು ಕೆಲವು ತಪ್ಪು ತಿಳ್ಕೊತಾರ. ಜವಾಬ್ದಾರಿ ಅನ್ನೋದು ನಮ್ಗೆಲ್ಲರಿಗೂ ಬಹಳ ಕಡಿಮೆ ಆಗಿದೆ. ನಮ್ಗೆಲ್ಲರಿಗೂ ಜನರ ಆಸೆ ಆಕಾಂಕ್ಷೆಗಳು, ಜನರ ನೋವುಗಳು, ಜನರಿಗೆ ಇರುವಂತಹ ತೊಂದರೆಗಳು, ಅದ್ರ ಬಗ್ಗೆ ನಮ್ಮ ಲಕ್ಷ್ಯ ಕೊಡುತ್ತ ಬರೀ ರಾಜಕೀಯ ಮೇಲಾಟ. ಯಾವ ನೀವೊಂದ್ ಇವ್ರು ಬೈತಾರ, ಇವ್ರು ಬೈತಾರು, ನೀವು ಮಾಡಿಲ್ಲ ಅಂತ ಇವ್ರು ಅಂತಾರ, ನೀವು ಮಾಡಿಲ್ಲ ಅಂತ ಇವ್ರು ಅಂತಾರ, ನಿಮ್ ಕಾಲಕ್ಕೆ ಇಂಥದ್ದು ಪಾಸ್ ಆಗೈತಿ. ಈಗ ಇದು ಅರಮನೆ ಇದು ನಡೆಯುತ್ತ ಪ್ಯಾಲೇಸ್ ಗ್ರೌಂಡ್, ನೀವು ಅವಾಗ ಮಾಡಿರಿ, ಕೋರ್ಟಿಗೆ ಅವಾಗ ನೀವು ಕೊಟ್ಟಿರಿ, ಆಮೇಲೆ ಯಾರು ಕೊಡ್ತಾರೆ, ಇವ್ರು ಅಲ್ಲಿ ಇರ್ತಾರ, ಅವ್ರು ಇಲ್ಲಿ ಇರ್ತಾರೆ, ಯಾರ್ಯಾರು ಗೊತ್ತಿರೋದು ಅದು ಗೊತ್ತಿರೋದಿಲ್ಲ. ಇಂಥವೆಲ್ಲ ಆಗ್ತದೆ. ನೀವ್ ಒಂಥರ ಹೆಡ್ ಮಾಸ್ಟರ್ ಇದ್ದಂಗೆ ಸರ್. ನೀವ್ ಅಲ್ಲಿ ಕೂತಿರ್ತೀರಿ, ಮಕ್ಳು ಈ ಕಡೆ ಒಬ್ರು ಒಂದ್ ಸೆಕ್ಷನ್, ಈ ಕಡೆ ಒಂದ್ ಸೆಕ್ಷನ್ ಇರತ್ತೆ, ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ. ನೀವು ಹೋಮ್ ವರ್ಕ್ ಏನೇನು ಇದಿರತ್ತೆ ಅದನ್ನೆಲ್ಲ ಕ್ವೆಶನ್ಗಿನ ಆನ್ಸರ್ಗಳನ್ನು ಇದ್ ಮಾಡ್ತಿರಲ್ಲ. ನಾವ್ ಕುತ್ಕೊಂಡಾಗ ಯೋಚನೆ ಮಾಡೋದು, ಹೊರಟಿ ಸರ್ಗೆ ಅಲ್ಲಿ ಕೂರೋರ್ಗೆ ಪೇಶನ್ಸ್ ಬೇಕಾ ಜಾಸ್ತಿ, ಹೆಂಗಪ್ಪ ಇದನ್ನ ಸಂಭಾಳಿಸೋದು ಅಂತ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಬಹಳ ಪೇಶನ್ಸ್ ಬೇಕು. ಅಲ್ಲಿದ್ದಾಗ ಇರಿಟೇಟ್ ಆಗ್ತಿತ್ತು ನನಗೂ. ಇರಿಟೇಟ್ ಆದ್ರೂ ಏನೈತೆ ಅಮ್ಮ ಸ್ಥಾನ, ಆ ಸ್ಥಾನಗಳಿಗೆ ಹೋದ ನೋಡಿ, ಅದು ಇವತ್ತಿನೊಳಗೆ ಅತ್ಯಂತ ಉನ್ನತವಾದಂತ ಸ್ಥಾನ. ಹೌದು ಸರ್, ಹೌದು. ಅದು ಸಾಂವಿಧಾನಿಕವಾದಂತ ಒಂದು ಹುದ್ದೆ. ರಾಜ್ಯಪಾಲ ನಂತರ ಇರುವಂತದ್ದು 2ನೇ ಹುದ್ದೆ ಅದು. ಅದರಲ್ಲಿ ಮತ್ತೆ ನಾವು ಕುತ್ಕೊಂಡು ಏನ್ ಬೇಕಾದ್ ಮಾಡಿ. ಇವತ್ತು ನಾನು ಹೇಳ್ತೀನಿ, ಏನು ನಾನು ಹಿಂಗ್ ಕೂತಿರ್ತೀನಿ, ಯಾವ್ದು ಕರೆಕ್ಟ್ ಯಾವ್ದು ಸರಿ. ಇವ್ರು ತಪ್ಪು ಮಾಡಿ ಇವ್ರಿಗೆ ಹೇಳ್ತೀನಿ. ಮೊನ್ನೆ ಅವರು ಮಿನಿಸ್ಟರ್ 20 ನಿಮಿಷ ಉತ್ತರ ಕೊಟ್ಟರು. 20 ನಿಮಿಷ ಉತ್ತರ ಕೊಡೋದಲ್ರಿ ನೀವು ಮಿನಿಸ್ಟರ್ ಆದಂತವ್ರು ಸ್ಟಡಿ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ನಾನು ಪಕ್ಷಾತೀತವಾಗಿ ಮಾಡ್ತೀನಿ. ಅಲ್ಲಿ ಯಾವ್ದು ಪಕ್ಷ ಸೇರೋದು. ಒಂದೊಂದ್ಸರಿ ಏನಾಗ್ಯಾವ ಅಂದ್ರೆ ಹಿಂದ್ ನಮ್ಮಲ್ಲಿ ಒಂದ್ ಸೈಡ್ ಆಗ್ಬಿಟ್ಟಾವ್. ಅವು ಒಂದ್ ಸೈಡ್ ಆದ್ರೆ ನಾವು ನ್ಯಾಯಾಧೀಶರ ಸ್ಥಾನದಲ್ಲಿ ಕುಂತಿರ್ತೀವಿ. ನ್ಯಾಯಾಧೀಶರ ಸ್ಥಾನ ಕುಂತಾಗ ನ್ಯಾಯವನ್ನು ಕೊಡಬೇಕು ಹೊರತಾಗಿ ಯಾರಿಗೇನು ಪಕ್ಷಪಾತ ಮಾಡಿದ್ರೆ ಅದು ಉಳಿದಲ್ಲ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬಹಳ ಕಾಶಿಯಸ್ ಆಗಿ ಬಹಳ ವಿಚಾರ ಮಾಡಿ ಮಾಡ್ತೀವಿ. ಮತ್ತೆ ನಾವೇನು ದೇವರಲ್ಲ. ಒಂದೊಂದ್ಸರಿ ಯಾವ್ದಾದ್ರು ಸಣ್ಣ ಮಿಸ್ಟೇಕ್ ಬಟ್ ಬಹಳ ಕಡಿಮೆ. ಇವತ್ತಿನವರೆಗೂ ನನ್ನ ಈ ವಿಧಾನ ಪರಿಷತ್ತಿನ ಅಧ್ಯಕ್ಷ ಆದಾಗಿಂದ ಮನೆಗೆ ಹೋದ ನಂತರ ಆ ಕ್ವಶನ್ ಇವನ್ನೆಲ್ಲ ಅಜೆಂಡಾ ಇಟ್ಕೊಂಡ ಅಲ್ಲಿ ಬರ್ಕೋತೀನಿ, ಏನೇನ್ ಮಾಡೀನಿ, ಏನೇನಾಗೈತಿ. ಬೈ ಚಾನ್ಸ್ ಮಿಸ್ಟೇಕ್ ಏನಾರ ಆಗಿರ್ತದೆ, ನೆಕ್ಸ್ಟ್ ಬಂದ ಕೇಳ್ತಾರೆ. ಈ ಪದ್ಧತಿಯನ್ನು ಇಟ್ಕೊಂಡಿಲ್ಲ. ಎಸ್ ಸರ್. ಸರ್, ಆ ಸ್ಥಾನವನ್ನ ಯಶಸ್ವಿಯಾಗಿ ಗೌರವಯುತವಾಗಿ ನೀವು ನಿರ್ವಹಿಸ್ತಾ ಇದ್ದೀರಾ. ಆ ಸ್ಥಾನಕ್ಕೆ ನಮ್ ಕಡೆ ಒಂದು ದೊಡ್ಡ ಧನ್ಯವಾದಗಳು ಸರ್. ಸರ್, ಆಮೇಲೆ ಈ ನಿಮ್ದು ಸುದೀರ್ಘ ರಾಜಕಾರಣ ಸರ್. ಸೊ ಈ ರಾಜಕೀಯ ಲೈಫ್ ಬಗ್ಗೆ ಏನೇ ಹೇಳ್ತೀರಾ? ಹಿಂದೆ ಇದ್ದಿದ್ದ ರಾಜಕೀಯಕ್ಕೂ ಇವಾಗಿನ ರಾಜಕೀಯದಕ್ಕೂ ನಿಮ್ಗೆ ಎಷ್ಟು ಬದಲಾವಣೆ ಅಂತ ಅನ್ಸುತ್ತೆ? ನಾವು ಬಂದಾಗ ನಾವು 80 ಬಂದಿದ್ವಿ ಫಸ್ಟ್ ಟೈಮ್. ನೀವು ಹುಟ್ಟಿರ್ಲಿಕ್ಕಿಲ್ಲ ಇಲ್ಲ. 80 ಬಂದಿದ್ದ ನಾನು. 80 ಬಂದಾಗ ಎಸ್ ವೆಂಕಟರಾಮಣ್ಣ, ಆಮೇಲೆ ರಾಜಗೋಪಾಲಾಚಾರಿ, AK ಸುಬ್ಬಯ್ಯ, H ನರಸಿಂಹಯ್ಯ, ಗುಂಡಯ್ಯ ಶೆಟ್ಟಿ, ಕಾದ್ರಿ ಶಾಮಣ್ಣ, ಇಂಥವ್ರು ಅನೇಕ ಜನ ಎಲ್ಲ ಅಲ್ಲಿ ಇರ್ತಿದ್ರು. ಅವಾಗ ನಮಗೆ ಸತ್ಯ ಅಂತೇಳಿ ನಿಮ್ಮೊಬ್ರು ಕನ್ನಡ ಪ್ರಭಾವರು ನಮ್ಮ ಮಾರ್ಗದರ್ಶನ ಅಂದ್ರೆ ಅಜೆಂಡಾ ಬಾಕ್ಸ್ ಅಂತ ಹೇಳಿರಿ, ಎಲ್ಲ ಸ್ಟಡಿ ಮಾಡಿ ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಪ್ರತಿಯೊಂದನ್ನು ನಾವು ನೋಟ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಕ್ವಶನ್ಗಳು ಅಲ್ದ ಬೇರೆಯವ್ರ ಕ್ವಶನ್ ನಮ್ಗೆ ಏನು ರಿಲೇಟೆಡ್ ಇದ್ರೆ ಸ್ಟಡಿ ಮಾಡ್ಕೊಂಡು ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನೋಟು ಇಲ್ಲ ಏನಿಲ್ಲ, ಅಜೆಂಡಾ ಎಷ್ಟು ಮಂದಿ ನೋಡಂಗಿಲ್ಲ, ಬಿಲ್ಗಳನ್ನ ನೋಡಂಗಿಲ್ಲ. ನಾನು ಬಿಲ್ ಅದು ಬಂದಾಗ ಬಹಳಷ್ಟು ಸ್ಕೋಪ್ ಕೊಡ್ತೀನಿ. ನೋಡಿ, ನಿನ್ನೆ ಒಂದು ಪ್ಯಾಲೇಸ್ ಗ್ರೌಂಡ್ ಬಿಲ್ ಬಂತು, 17 ಮಂದಿ ಮಾತಾಡಿದ್ರು. 3 hours ಆಯ್ತು, ನಾ ಕೊಡ್ತೀನಿ. ಆಮೇಲೆ ಇಲ್ಲೇನಂದ್ರೆ ಅವತ್ತ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ಒಂದು ಸೂಜಿ ಬಿದ್ದರೆ ಸಪ್ಲಾಗಿತ್ತು. ಎಸ್ ವೆಂಕಟರಾಮಣ್ಣ ಲೇಬರ್ ಲೀಡರ್ ಮೇಲೆ 3.5 ತಾಸು ಮಾತಾಡ್ತಾರೆ, ಒಬ್ರು ಅದಕ್ಕೆ ಇಲ್ಲ. ಈಗ ಒಂದು 20 ನಿಮಿಷ ಯಾರ ಮಾತಾಡಿ ಗಲಾಟೆ ಶುರು, ಸಾಕು ಮುಗಿಸ್ರಿ ಬೇರೆ ಹೇಳ್ತಾರೆ. ಹಿಂಗಾಗಿ ಅವತ್ತಿನ ರಾಜಕಾರಣಕ್ಕೆ ಇವತ್ತಿನ ರಾಜಕಾರಣಕ್ಕೆ, ಅವತ್ತಿನ ಸದನಗಳಿಗೆ ಇವತ್ತಿನ ಸದನಗಳಿಗೆ ಜಗತ್ತು ಹೆಂಗ್ ಬದಲಾಗೈತೆ ಅಲ್ಲಿ ಬದಲಾಗೈತೆ ಅನ್ನೋದನ್ನ ವಿಷಾದದಿಂದ ಹೇಳ್ಬೇಕೈತೆ. ಯಾಕಂದ್ರೆ ಎಲ್ಲಾ ಬದಲಾಗಲಿ, ಬಟ್ ನಮ್ಮವು ಬದಲಾಗಬಾರ್ದು ಅನ್ನೋದು ನನ್ನ ಸ್ಟಡಿ ಮಾಡೋದು ಕಡಿಮೆ ಆಗಿದೆ.
ಪರಿಷತ್ ಸದಸ್ಯರಾಗಿ 8 ಬಾರಿ ನೀವು ಅಧಿಕಾರವನ್ನ ವಹಿಸ್ಕೊಂಡಿರುವಂತದ್ದು ಸರ್. ಅದ್ರ ಬಗ್ಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಎಷ್ಟು ಖುಷಿ ಆಗುತ್ತೆ ಸರ್, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅಮ್ಮ, ಈ ಉದಾಹರಣೆ ಏನು ತಪ್ಪು ಅನ್ಸಂಗಿಲ್ಲ. ಹೆಣ್ಣು ಮಗಳಿಗೆ ಡೆಲಿವರಿ ಆದಾಗ ಎಷ್ಟು ನೋವಾಗ್ತಿದೆ, ಗಂಡು ಮಗ ಹುಟ್ಟಿದ್ರೆ ನೀವು ಎಲ್ಲ ಹೋಗ್ಬಿಡ್ತಾರೆ ನೋವು. ಗಂಡು ಹೆಣ್ಣು ಒಟ್ಟು ಮಗು ಆದ್ರೆ ಅದಕ್ಕೆ ನೋವು ಹೋಗ್ತಿದೆ. ಹಾಗೆ ಇವತ್ತು ನಾವು 8 ಸರಿ ಆರಿಸಿ ಬರ್ಬೇಕಾದ್ರೆ ದಿವ್ಸಕ್ಕೆ ನಾವು ಎಷ್ಟು ಕಷ್ಟ ಪಡ್ತೀನಿ ಅನ್ನೋದು ದೇವ್ರಿಗೆ ಗೊತ್ತು. ಯಾರದೇ ಒಂದು ಪತ್ರ ಬಂದ್ರೆ ಉತ್ತರ ಹೇಳ್ಬೇಕು, ಒಂದು ಫೋನ್ ಬಂದ್ರು ಫೋನಕ್ಕೂ ಉತ್ತರ ಮಾಡ್ಬೇಕು, ಅವ್ರಿಗೆಲ್ಲ ಪತ್ರ ನಿಮ್ಗೆ ತೋರಿಸ್ ಆಫೀಸ್ಗೆ ಒಂದ್ಸರಿ ಬಂದ್ರೆ ಕನಿಷ್ಠ ದಿವ್ಸಕ್ಕೆ ಒಂದು ನನಗೆ 30 ರಿಂದ 50 ಲೆಟರ್ ಹೋಗ್ಕೊಂಡು ದಿವ್ಸ ಹೋಗ್ತಾವ ಮತ್ತೆ ಎಲ್ಲ ಮಾಡ್ತಾ ಬಂದಿನಿ. ಇಲ್ಲಿವರೆಗೆ ಯಾವ್ರನ್ನ ಓಟ್ ಹಾಕ್ತಾರಲ್ಲ ಟೀಚರ್ಸು, ಅವ್ರ ಕಡೆ ಯಾರೂ ಒಂದು ನ್ಯಾಪ್ಸ್ ನಾವು ಮುಟ್ಟಿಲ್ಲ. ಮತ್ತು ಯಾರೇ ಏನೋ ಬಂದ್ರು ಏನೇ ತೊಂದರೆ ತುಂಬಂದ್ರೆ ಅವ್ರನ್ನ ಪರಿಹಾರ ಮಾಡಿ ಅವ್ರಿಗೆ ಶಾಂತ ಮಾಡಿ 100ಕ್ಕೆ 99% ಮಾಡಿ ಕಳಿಸಿದ್ವಿ. 1% ಕೆಲವು ಆಗಂಗಿಲ್ಲ ಅಂತ ಇರ್ತಾವೆ. ಅವ್ರೇನು ತಪ್ಪು ತಿಳ್ಕೋದಿಲ್ಲ, ನಮ್ಮ ಪ್ರಯತ್ನಕ್ಕೆ ಅವ್ರು ಅಪ್ರಿಷಿಯೇಟ್ ಮಾಡಿರ್ತಾರೆ. ಇದು ಇವಾಗಿನ ಯಾಕೆ 8 ಸರಿ ಆರಿಸ್ಬೋದು ಅಂದ್ರೆ ಏನ್ ನಮಗ್ ಮತ ಹಾಕ್ತಾರಲ್ಲ, ಮತ ಹಾಕಿದವರಿಗೆ ಯಾವುದೇ ರೀತಿಯಿಂದ ನಾವು ತಪ್ಪಿಸೋದಾಗಲಿ ಡಾಜ್ ಮಾಡೋದಾಗಲಿ ತಮ್ಮ ಮಾಡೋದಕ್ಕೆ ನನ್ನ ಮೇಲೆ ಪ್ರೀತಿ ನೋಡಿ. ತಂದೆ ಓಟ್ ಹಾಕ್ಯಾನ, ಮಗ ಓಟ್ ಹಾಕ್ಯಾನು, ಮಗಳು ಓಟ್ ಹಾಕ್ಯಾಳು, 2 ತಲೆಮಾರಿನವ್ರು ಓಟ್ ಹಾಕ್ಯಾರು. 80ನೇ ಇಸ್ವಿಯಾಗ ಟೀಚರ್ಸ್ ಇದ್ದವರು ಆಗ ಮುಂದೊಂದು 80-90 ರಿಟೈರ್ಡ್ ಆಗ್ಯಾರ ಎಲ್ಲರು. ಅದ್ರ ನಂತರ ಎಲ್ಲ ಹೊಸಬ್ರು ಅವರು ಹಂಗ ಓಟ್ ಹಾಕ್ಯಾರ. ಅವರು ಮತ್ತೆ ಇನ್ನ ಎಲೆಕ್ಷನ್ ಓಟ್ ಬರಾಕ್ತಾರೆ. ಯಾಕೆ ಬರ್ತಾವಂದ್ರೆ ನಂದಿದೆ ಒಂದು ಭಾಳ ಇಂಪಾರ್ಟೆಂಟ್ ನಿಮ್ಗೊಂದು ನ್ಯೂಸ್ ಹೇಳಿದ್ರೆ 1981ನೇ ಇಸ್ವಿಯಾಗ ಫಸ್ಟ್ ಟೈಮ್ ನಮಗೆ ದಿಲ್ಲಿಗೆ ಒಂದು ಸೆಮಿನಾರ್ ಕಳಿಸಿದ್ರು ಸರ್ಕಾರದಿಂದ. 2 ಅಸೆಂಬ್ಲಿ ಕೌನ್ಸಿಲಿಂದ ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಅಂಡ್ ಔಟ್ಸೈಡ್ ಲೆಜಿಸ್ಲೇಷನ್ ಅಂತ ಇತ್ತು. ಅಲ್ಲಿ ಒಬ್ಬ ಮುಖರ್ಜಿ ಅಣ್ಣ ವೆಸ್ಟ್ ಬೆಂಗಾಲ್ 1.5 ತಾಸು ಮಾತಾಡ್ದ. ಭಯಂಕರ ಇಂಪ್ರೆಷನ್ ಆಯ್ತು ನಮಗೆ. ನಾವು ಇನ್ನೂ ಹುಡುಗರು ಇದ್ದೀವಿ. ಆಗ ಮುಗಿದ ಕೂಡಲೇ ನನಗೆ ಅವ್ರು ಕೂಡ ಮಾತಾಡ್ಬೇಕು. ಹೋದೆ ನಾನು, ಸರ್ ಐ ಆಮ್ ಫ್ರಮ್ ಕರ್ನಾಟಕ, ಸೊ ನ್ಯೂಲಿ ಎಲೆಕ್ಟೆಡ್, I want to discuss with you, sir, some problems. I really impressed by your talk. No, I'm busy. You meet me at 6:30. You give my address. You come to my house. Cut address. ಹೋದ ಕೂಡಲೇ ಅವ್ರ ಮನೆಗೆ ಎಂಟರಿಂಗ್ ಆದವು. ಅದಾಗ ಒಂದು ಬೋರ್ಡ್ ಇತ್ತು. ಬೋರ್ಡ್ ಏನಿತ್ತು ಸೌಮ್ಯ, those who are coming to me for their works, I'll do it today only. Tomorrow I may not get the chance. ಬರ್ದಿದ ಅದನ್ನ ಬರ್ಕೊಂಬಂದು ನಮ್ಮ ಮನೆಯಲ್ಲಿ ಹುಬ್ಳಿಗೆ ಹಾಕಿ ತೋರಿಸ್ತೀನಿ ಮಾಡಿ ಮೊಬೈಲ್. ನಾನೇನು ಮಾಡಿದೆ, ಯಾರು ನನ್ನ ಹತ್ತಿರ ಈ ಒಂದು ತಮ್ಮ ಕೆಲಸಕ್ಕೆ ಬರ್ತಾರೆಯೋ ಅವರ ಕೆಲಸ ಹಿಂದೆ ನಾನು ಮಾಡುತ್ತೇನೆ, ನಾಳೆಗೆ ನನಗೆ ಅವಕಾಶ ಸಿಗಲಿಕ್ಕಿಲ್ಲ ಅಂತೇಳಿ ಬೋರ್ಡ್ ಹಾಕಿನಿ. ಆ ಬೋರ್ಡ್ ಯಾವಾಗ ಹಾಕಿನಿ 86ಕ್ಕೆ ಬಂತದ, 5 ವರ್ಷ ಬಿಟ್ಟು. ಇವತ್ತಿನವರೆಗೂ ಆ ಬೋರ್ಡ್ ಹಾಕಿದಾಗ ನಾನು ನಡೀತೀನಿ. ಅಷ್ಟು ಮಾಡೋದಂತ ನಾನು ನಿಜವಾಗಿ ಹೇಳ್ತೀನಿ. 100ಕ್ಕೆ 100 ಅವರಂಗ ಆಗ್ಲಿಕ್ಕಿಲ್ಲ, ಬಟ್ 100ಕ್ಕೆ 75-80% ಮಾಡ್ತೀನಿ. ಹೀಗಾಗಿ ಜನ ನನ್ನ ಮೇಲೆ ನಂಬಿ ಇಟ್ಟಾರ. ಮತ್ತೆ ನಾ ಸುಳ್ಳು ಹೇಳಂಗಿಲ್ಲ, ಆಕೈತೆ ಆಗುದಿಲ್ಲ ಹಿಂಗಾಗಿ ಜನ ಇಲ್ಲ, ಅವ್ರು ನೇರವಾಗಿದ್ದಾರೆ, ಬೈತಾರ, ಬೈದ್ರು ಕೆಲಸ ಮಾಡ್ತಾರ ಅನ್ನೋಂಥ ಭಾವನೆ ಬೇಕು. ಹಾಗಾಗಿ 8 ಸರಿ ಶಿಕ್ಷಕರ ಮತದಾರ ಕ್ಷೇತ್ರದಿಂದ 8 ಸರಿ ಆರಿಸಿ ಬಂದು ಇಡೀ ಭಾರತ ದೇಶದಲ್ಲಿ ಇವತ್ತಿನವರೆಗೂ ಯಾರೂ ಇಲ್ಲ. 48 ವರ್ಷ ಸದನದಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ರೆಕಾರ್ಡ್ ಅನ್ನ ನಮ್ಗೇನು ಒದಗಿಸ್ಕೊಟ್ಟಾರ. ಆ ಶಿಕ್ಷಕರನ್ನ ಇವತ್ತು ನಾನು ನೆನೆಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ ಸರ್, ನಿಮ್ಗೆ ಅಧಿಕಾರ ವಹಿಸ್ಕೊಂಡಾದ್ಮೇಲೆ ನೀವು ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಎಂಟರ್ ಆಗಿದ್ದ ದಿನ ನಾನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್, ಅವತ್ತಿನ ದಿನ ಎಷ್ಟು ಎಕ್ಸೈಟ್ ಆಗಿದ್ರಿ ನೀವು? 1980 ಜುಲೈ 3 ನಾನು ಓದ್ ತಗೊಂಡೆ. ಬಸವರಾಜ ಚೇರ್ಮನ್ ಇದ್ಮೇಲೆ ಇನ್ನೊಬ್ರು ಪೂಜಾರ್ ಹತ್ರ ನನ್ನ ಸ್ನೇಹಿತರು ಬೆಳಗಾವಿಂದ ಬರ್ತಿದ್ರು, ಇಬ್ರು ಟೀಚರ್ ಕಾನ್ಫರೆನ್ಸ್ಗೆ. ಜುಲೈ 9 ನನ್ನ ಜೀವನದಲ್ಲಿ ಜುಲೈ 9, 1980 ನೆನಪಿಡುವಂತ ದಿವಸ. ಅವತ್ತು ಸಭಾಪತಿಗಳ ಬಸವರಾಜ್ ತಮ್ಮ ಹಿಂಗ ಅವ್ರು ಹಳ್ಳಿ ಭಾಷೆ, ತಮ್ಮ ಹೊಸದಾಗಿ ಇಬ್ರು ಬಂದಿರಿ, ಮಾತಾಡಪ್ಪ, ಯಾವನಾರು ಬರೀ ಕುಂತವಾಗಿ ಬಂದಿರಿ, ಇಲ್ಲಿ ಮಾತಾಡಿದ್ರು. ಏನು ಪ್ರಿಪೇರ್ ಇಲ್ಲ, ಏನಿಲ್ಲ. ಈ ಫಸ್ಟ್ ಟೈಮ್ ಎದ್ದೆ ನಾನು. ಶಿಕ್ಷಕರ ಬಗ್ಗೆ ಸಮಸ್ಯೆಗಳಿಗೆದ್ದು ಒಂಥರ ಅದು ಏನಂದ್ರೆ, ನಾವು ಬಂದ್ ಮ್ಯಾಲ ಕುತ್ಕೊಂಡು ನೋಡ್ತಿದ್ವಿ, ಅವ್ರ ಮ್ಯಾಲ ಕುತ್ಕೊಂಡು ಪ್ರೊಸೀಡಿಂಗ್ ನೋಡ್ತಿದ್ವಿ, ಅವ್ರನ್ನೂ ನೋಡ್ತಿದ್ವಿ, ಹೆಗಡೆ ಗೋರ್ಪಡೆ ಅವ್ರವ್ರ ವಾದ ಇವೆಲ್ಲ ನೋಡ್ತಿದ್ವಿ, ಜಯೇಶ್ ಪಟೇಲ್, ಗುಂಡೂರಾವ್ ಇದೆಲ್ಲ ನೋಡ್ತಿದ್ವಿ. ಏನ್ ಮಾತಾಡ್ಬೇಕು? ನನ್ನ ಕಣ್ಣಿಗೆ ಏನಂದ್ರ ಆ ಲೈಟ್ ಒಂದು ಕಾಣ್ಲಿಲ್ಲ, ಕತ್ತಲದಲ್ಲೇ. ಅಂದ್ರ ಆ ತರ ಮೊದಲನೇ ದಿನ ಏನು ನನಗೆ ಏನ್ ಮಾಡ್ತೀನಿ, ಏನ್ ಗೊತ್ತಿಲ್ಲ.
10 ನಿಮಿಷದವರೆಗೆ ಶಿಕ್ಷಕರ ಸಮಸ್ಯೆಗಳನ್ನ ಮಾತಾಡಿದ್ವಿ. 10 ನಿಮಿಷದವರೆಗೆ ಶಿಕ್ಷಕರು ಏನ್ ಮಾಡ್ತಾರ, ಪರಿಸ್ಥಿತಿ ಏನು, ಅವ್ರು ನಾಳಿನ ಸ್ಕೂಲಿಗೆ ಬರಬೇಡ ಬರಂಗಿಲ್ಲ, ಸೆಕ್ಯೂರಿಟಿ ಆಗಂಗಿಲ್ಲ, ಅವ್ರು ಯಾರಾದರೂ ಪೇರೆಂಟ್ಸು ಜಾಬ್ ಮಾಡೋರು ಯಾರಾದರೂ ಏನಾದರೂ ಅವ್ರು ನಿಧನರಾದ್ರೆ ಅವರಿಗೆ ಏನು ಇರಲಿಲ್ಲ. ಹೀಗಾಗಿ ಅದನ್ನು ಮಾತಾಡಿದಾಗ ಅವರು ಅಂದರು, ಓ ಅಡ್ಡಿಲ್ಲ ತಮ್ಮ, ಚೆನ್ನಾಗಿ ಮಾತಾಡಿದಿ, ಭಾಳ ಬೆಸ್ಟ್ ಮಾತಾಡಿದಪ್ಪ ಅಂದರು. ಆದ ನಂತರ ಎಲ್ಲ ನನ್ನ ಕೂಡ ಒಂದು 20 ಮಂದಿ ಸ್ನೇಹಿತರು ಬಂದಿದ್ರು. ಬಂದ ಹೊಸ ಹುರುಪು, ಫಸ್ಟ್ ಟೈಮ್ ಒಬ್ಬ ಇಡೀ ಕರ್ನಾಟಕದಲ್ಲಿ ಶಿಕ್ಷಕನಾಗಿ ಸೇವೆಲಿದ್ದ ಫಸ್ಟ್ ಬಂದವ ನಾ ಒಬ್ಬನ. ಆಮೇಲೆ ಅತ್ಯಂತ ಚಿಕ್ಕ ವಯಸ್ಸಿನವ ನಾನು ಅವಾಗ, ಎಲ್ಲರಿಗಿಂತ ಸಣ್ಣ ವಯಸ್ಸಿನ, 31 ತಿಂಗಳು ಇತ್ತು. ಅವಾಗ ನನಗೇನಂತಂದ್ರೆ ನಾನು ಹೋದೆ, 402 ರೂಮ್ ಕೊಟ್ಟಿದ್ರು ನನಗೆ. ಹೋದ ನಂತರ ಒಬ್ರು ಆದಪ್ಪಗೌಡ ಅಂತ HK ಪಾಟೀಲ್ ಅವರು, ಅವರೊಬ್ರು ನನ್ನ ಕಡೆ ಉಳ್ಕೊಂಡಿದ್ರು, ಎಲ್ಲರೂ ಹೋಗಿದ್ರು. ಸಿಂದಗಿ ಮೇಲೆ ಅವರು, ನನ್ನೂರು ಮಗ ಉಳಿದಿದ್ರು. ಉಳಿದ ಕೂಡಲೇ ಅವ್ರು ಬೆಳಗ್ಗೆ 5:30ಗೆ ಸರ್ ಬಂದ್ರೆ ಹಿಂಗೆಲ್ಲ ಹಿಂಗೆ ಹಾಕ್ತೀನಿ ಎಲ್ಲ. ಯಾಕ್ರಿ ನೋಡಿ, ನಾನು 10 ಸರಿ ನೀವು ವಾಶ್ರೂಮ್ಗೆ ಹೋಗಿರಿ, ಏನು ಮೈಯಾಗ ಆರಾಮಿಲ್ಲ? ಇಲ್ಲ ಮೈಯಾಗ ಆರಾಮಿಲ್ಲ. 10 ಸರಿ ವಾಶ್ರೂಮ್ಗೆ ಯಾಕೆ ಹೋದ್ರಿ? ಏನು ಗೌಡ್ರೆ, ನಾ ಹೇಳಿದೆ, ನಾವು ಬಾರ್ಡಿನರಿ ಶಿಕ್ಷಕನದವ, ಶಿಕ್ಷಕರು ನನ್ನ ಮೇಲೆ ಹೆಂಗೆ ನಂಬಿಗಿಟ್ಟಿನಿಂದ ದೊಡ್ಡ ದೊಡ್ಡ ಕೋಣಂದು ಲಿಂಗಪ್ಪ, ಕೋಚನ್ ಬಸಪ್ಪ, ಮಲ್ಲಪ್ಪ, MP ಬಸನಗೌಡ, ಇಂತಿಂಥವ್ರು ಗೋವಿಂದಪ್ಪ ಅಂಥವ್ರು ನನ್ನ ಹೆಂಗೆ ಆರಿಸಿರ್ಬೇಕು. ಅವತ್ತು ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಹಳೇಧಾರವಾಡ 4 ಡಿಸ್ಟಿಕ್ ಅವಾಗ. ಅಂದ್ರೆ ಈಗಿನ ಇದಕ್ಕೆ 7 ಡಿಸ್ಟಿಕ್. ಹೆಂಗೆ ಆರಿಸಿರ್ಬೇಕು, ಅವ್ರ ಋಣ ಹೆಂಗೆ ತೀರಿಸ್ಬೇಕು ಅಂತೇಳಿ ನನ್ನ ಕಣ್ಣಾಣಿಗೆ ಬಂದು. ಅವಾಗ ಅವ್ರು ಇಲ್ಲ ನಿಮ್ಮ ಮೇಲೆ ಭಾಳ ನಂಬಿಟ್ರೆ ಮರಿಬೇಡಿದ್ರು. ಅವಾಗ ಕೈ ಮೇಲೆ ಕೈ ಹಾಕಿದೆ. ನೋಡಿ, ನನ್ನ ಪ್ರಾಮಿಸ್ ಇದು, ನಾ ಎಲ್ಲಿವರೆಗೆ ಅಧಿಕಾರನ ಅಲ್ಲಿವರೆಗೆ ಯಾವ ಶಿಕ್ಷಕರಿಗೆ ಜಾತಿ ಮಾಡಂಗಿಲ್ಲ, ಒಂದು ಕೆಲಸ ಮುಟ್ಟಂಗಿಲ್ಲ, ಪ್ರಾಮಾಣಿಕವಾಗಿ ಕೆಲಸ, ಅದೇ ನನ್ನ ದಂಧೆ ಅಂತ ತಿಳ್ಕೊ, ಅದೇ ನನ್ನ ಶಿಕ್ಷಕರ ವೃತ್ತಿ ಅಂತ ತಿಳ್ಬೋದು ಅಂತೇಳಿ ಅಲ್ಲಿಂದ ಇಲ್ಲಿವರೆಗೆ ಹಂಗೆ ಬಂದಿದ್ದೀನಿ. ಅದಕ್ಕೆ ನನಗೆ ಸರಿ ಆಸ್ ಕೆಲಸ. ನನಗೆ ಪಕ್ಷ ಇಲ್ಲ, ಯಾವುದಿಲ್ಲ, ರಾಜಕೀಯ ಇಲ್ಲ, ಯಾರಿಲ್ಲ. ನಮ್ಮ ವಿರೋಧಿಗಳಿದ್ದಂಥವ್ರು ಸಹಿತ ನನ್ನ ಬಗ್ಗೆ ಏನು ಮಾಡಿದ್ರೆ ಇಲೆಕ್ಷನ್, ಇಲ್ಲಪ್ಪ ನಮ್ಮ ಕಡೆ ಆಗೋದಿಲ್ಲ, ನೀವು ಹೊರಟೆಯವ್ರ ಕಡೆ ಹೋಗ್ರಿ, ಅಲ್ಲಿ ಕೆಲಸ ಕೇಳುವಂಥ ಪರಿಸ್ಥಿತಿ ಇವತ್ತು ಇದೆ. ಮಾಡಿದ್ವಿ.